ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಮಾರ್ಕೆಟಿಂದ ತಂದ ಹೂಗಳನ್ನ ಕನಕ ಹಾಗೂ ಸೂರ್ಯ ಇಬ್ರು ಮನೆ ಬಾಗ್ಲಲ್ಲಿ ಇಡ್ತಾ ಇರ್ತಾರೆ. ಆಗ ಶಾಂತಿ ಬಂದು, ಹೊಯ್ ಇಲ್ಲೇನೆ ಮಾಡ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ. ನಿಂತ್ಕೊಂಡಿದೀನಿ ಅಂತ ಕನಕ ಹೇಳ್ತಾಳೆ. ಯಾಕೆ ಕುಕ್ರು ಬಡಿಬೇಕಿತ್ತು ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಹೇಳಿದ ಮಾತಿಗೆ ಕನಕ ನಗ್ತಾ ಇರ್ತಾಳೆ. ಆಹಾ 32 ಇದೆ ಅಂತ ಕಾಣಿಸ್ತಾ ಇದೆ, ಯಾಕೆ ಇಲ್ಲಿಗೆ ಬಂದಿದ್ದು ಅಂದೆ ಅಂತ ಶಾಂತಿ ಕೇಳ್ತಾಳೆ. ಅದು ಮೀನಕ್ಕ ಹಾರ ಕಟ್ಬೇಕು ಅಂದ್ಲು, ಅದಕ್ಕೆ ಬಂದೆ ಅಂತ ಕನಕ ಹೇಳ್ತಾಳೆ. ಕಟ್ರಮ್ಮ ಕಟ್ಟಿ, ಆ ದೇವ್ರು ನಿಮ್ಮನ್ನೆಲ್ಲ ನನಗ್ ಕಟ್ಟಿದಾನಲ್ಲ, ನನ್ ಕರ್ಮ. ಮನೆ ಮುಂದೆ 1 ಟನ್ ಹೂವ, ಊರವ್ರಿಗೆಲ್ಲ ಚೆಂಡು ಹೂದ್ ವಾಸನೆ ಹರಡಿಸ್ಬಿಡ್ತೀರಾ. ತೆಗಿರಿ ಮೊದ್ಲಿದನ್ನೆಲ್ಲ, ಮನೆ ಮಾರ್ಕೆಟ್ ಆಗೋಗಿದೆ. ಪಾನಿಪುರಿ ಅಂಗಡಿ ಮುಂದೆ ಬೇಲ್ಪುರಿ ತಿನ್ನೋಕ್ ಬಂದವ್ರ ತರ ಬಂದಿದ್ದೀರಾ ನೀವೆಲ್ರು. ಏಯ್ ತೆಗಿರಿ ಇದನ್ನೆಲ್ಲ ಮೊದ್ಲು ಅಂತ ಶಾಂತಿ ಹೇಳ್ತಾಳೆ. ಬಿಸ್ನೆಸ್ ಇದೆ ಸೆಕ್ರೆ, ರಾತ್ರಿ ಎಲ್ಲ ಕೂತ್ಕೊಂಡು ಒಂದ್ ಹಾರ ಕಟ್ಬಿಡು, ನಾನು ಬೆಳಿಗ್ಗೆ ಆಟಗ್ ಹಾಕೊಂತೀನಿ ಅಂತ ಸೂರ್ಯ ಹೇಳ್ತಾನೆ. ಹೋಗಲ್ಲ, ನಿನ್ನ ಆಟಗ್ ನೇತಕಕ್ಕೆ ನಾನು ಹೂ ಕಟ್ಕೊಡ್ಬೇಕಂತೆ, ಹೂವು ಅಂತ ಶಾಂತಿ ಹೇಳ್ತಾಳೆ. ಓಹೋಹೋ ಸೂರ್ಯ, ಏನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾ ರಂಗನಾಥ್ ಅವ್ರು ಬರ್ತಾರೆ. ವ್ಯವಸ್ಥೆ ಅಲ್ಲ ರೀ, ಇದು ಅವಸ್ಥೆ. ಸೊಸೆಯಾದವಳು ಮನೇಲಿ ಅನ್ನ ಸಾರು ಪಲ್ಯ ಮಾಡ್ಕೊಂಡಿರ್ತಾಳೆ ಅನ್ಕೊಂಡ್ರೆ ಇವಳು ಕಲಸಿ ಪಳ್ಯ ಮಾರ್ಕೆಟ್ ಮಾಡ್ಕೊಂಡಿದ್ದಾಳೆ. ಹೇಯ್ ತೆಗಿಯೇ ಇದನ್ನೆಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದು ಕರೆಕ್ಟೇ, ಮನೆ ಮುಂದೆ ಇದೆಲ್ಲ ಇರಬಾರ್ದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಹಾ ಮೊದಲನೇ ಸಲ ನನ್ ಮಾತಿಗೆ ಒಪ್ಕೊಂಡ್ರಿ, ಹೇಳ್ರಿ ನಿಮ್ ಮಗನ್ಗೆ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ, ಹೌದಪ್ಪ, ಇದನ್ನೆಲ್ಲ ಮನೆ ಮುಂದೆ ಇಡೋದು ಚೆನ್ನಾಗಿರಲ್ಲಪ್ಪ, ಇದನ್ನೆಲ್ಲಾನು ಮನೆ ಒಳಗ್ ತಗೊಂಬಾರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನು ಮನೆ ಒಳಗ ಅಂತ ಶಾಂತಿ ಕೇಳ್ತಾಳೆ. ಮತ್ತೆ ಹೂ ಅನ್ನೋದು ದೇವ್ರ ಸ್ವರೂಪ, ಇದನ್ನೆಲ್ಲ ಹೊರಗಡೆ ಇಡೋದಲ್ಲ, ಒಳಗ್ ತಗೊಂಡ್ಬರ್ಬೇಕು. ತಕೊಂಡ್ ಬರಪ್ಪ, ಮುಖ ಏನ್ ನೋಡ್ತೀಯಾ, ತಕೊಂಡ್ ಬಾ ಒಳಗಡೆಗೆ ಅಂತ ಹೇಳಿ ರಂಗನಾಥ್ ಅವರು ಮನೆ ಒಳಗೆ ಹೋಗ್ತಾರೆ. ಆಗ ಎಲ್ರು ಹೂ ತಕೊಂಡು ಮನೆ ಒಳಗಡೆಗೆ ಹೋಗ್ತಾರೆ. ಶಾಂತಿ ಅವ್ರನ್ನೆಲ್ಲ ನೋಡ್ಕೊಂಡು, ಅಯ್ಯಯ್ಯೋ ನನ್ ಮನೆ ಮಾರ್ಕೆಟ್ ತರ ಆಗೋಯ್ತಲ್ಲಪ್ಪ ಅಂತ ಗುಣಗ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅವ್ರಿಗೆಲ್ಲ ಹೂ ಕೊಟ್ಟೋಕೆ ಅಂತ ರಂಗನಾಥ್ ಅವರು ಮನೆ ಒಳಗಡೆ ವ್ಯವಸ್ಥೆ ಮಾಡ್ಕೊಡ್ತಿರ್ತಾರೆ. ಅದನ್ನೆಲ್ಲ ನೋಡ್ತಾ, ಮಲ್ಗೆ ಹೂ ತರ ಸಾಕಿದ್ರು ನಮ್ಮಮ್ಮ, ಆದ್ರೆ ಇವಳು ಈ ಹೂ ಜೊತೆ 20 ರೂಪಾಯಿ ಜಾಸ್ತಿ ಬರುತ್ತೆ ಅಂತ ನನ್ನನ್ನೇ ಮಾರಾಕ್ ಬಿಡ್ತಾಳೆ ಅಂತ ಶಾಂತಿ ಗುಣಗ್ತಾ ನಿಂತಿರ್ತಾಳೆ. ಅಮ್ಮ ನಿನ್ ಲೆವೆಲ್ ಬರೀ 20 ರೂಪಾಯಿನಾ? ಅಲ್ಲ, ಇವ್ರನ್ನೆಲ್ಲ ಯಾರು ಹೊಳಗ್ ಬಿಟ್ಟಿದ್ದು? ನನ್ಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಿದ್ಯಪ್ಪ ಅಂತ ಮನೋಜ್ ಹೇಳ್ತಾನೆ. ನನ್ನ ನೋವೇನು ಅಂತ ಈ ಜನ್ಮದಲ್ಲಿ ನಿನಗೆ ಅರ್ಥ ಆಗಲ್ಲ ಕಣೋ. ಬಂದಿರೋ ಹೆಂಗಸ್ರು ನನಗೊಂಚೂರು ಮರ್ಯಾದೆನೆ ಕೊಡ್ದೇನೆ ಮಾತಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಆಗ ಏ ಮನೋಜ, ಅಲ್ಲಿ ನಿಂತ್ಕೊಂಡೇನೋ ಮಾಡ್ತಾ ಇದ್ಯಾ, ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ ಎಲ್ಲ, ಬಾಯಿಲ್ ಕೈ ಹಾಕು ಅಂತ ರಂಗನಾಥ್ ಅವರು ಮನೋಜ್ನ ಕೂಗ್ತಾರೆ. ನಾನಾ ಅಂತ ಮನೋಜ್ ಹೇಳ್ತಾನೆ. ನಾನಾ ಅಂದ್ರೆ ನೀನೇ ಕಣೋ, ಅಲ್ಯಾಕ್ ನಿಂತಿದ್ಯಾ, ಬೈಲಿ ಈ ಟೇಬಲ್ ಎತ್ಕೊಂಡೋಗಿ ಆ ಕಡೆ ಇಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೋಜ್ ಟೇಬಲ್ ಎತ್ತೋಕಾಗ್ದೆ ಓದಾಡ್ತಾ ಇರ್ತಾನೆ. ಅವನ್ ಪರಿಸ್ಥಿತಿನ ನೋಡಿ, ಯಾಕೋ ಇಷ್ಟು ಎತ್ತಕ್ಕಾಗಲ್ವೇನೋ, ನಿನ್ ಕೈಲಿ ಶಕ್ತಿನೇ ಇಲ್ವೇನೋ? ಹೂ ಮಾಯೆ, ಉಣ್ಣು ಮಲ್ಗು ಅಷ್ಟೇ, ಮುಗ್ದೋಯ್ತು, ಏನು ಪ್ರಯೋಜನ ಇಲ್ಲ, ಎತ್ಕೊಂಡೋಗು ಆಗುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ, ಅಪ್ಪ ಮನೆ ತುಂಬಾ ಮಲ್ಗೆ ಹೂವ ತುಂಬ್ಕೊಂಡು ಗಮ್ಮೋ ಅಂತ ಇದೆಯಪ್ಪ, ಸಖತ್ತಾಗಿದೆ. ಅಪ್ಪ ಒಂಥರ ನಮ್ಮನೆ ಈ ಲಾಲ್ಬಾಗ್ ತರ ಆಗ್ಬಿಟ್ಟಿದ್ಯಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗುತ್ತೆ, ಲಾಲ್ಬಾಗು ಆಗತ್ತೆ, ಜನಿಯನ್ ವಾಲಾ ಬಾಗು ಆಗತ್ತೆ ಅಂತ ಶಾಂತಿ ಹೇಳ್ತಾಳೆ. ನಂತರ ಮೀನಾ ಬಂದು ಸೂರ್ಯನ್ಗೆ 300 ರೂಪಾಯಿ ಕೊಡ್ತಾಳೆ. ಏನಮ್ಮ ಇದು ಅಂತ ಸೂರ್ಯ ಕೇಳ್ತಾನೆ. ಆಟೋ ಬಾಡ್ಗೆದು 300 ರೂಪಾಯಿ ಅಂತ ಮೀನಾ ಹೇಳ್ತಾಳೆ. 250 ರೂಪಾಯಿ ಅಲ್ವಾ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಹಾರ ತಕೊಬರೋದಕ್ ಸಹಾಯ ಮಾಡಿದ್ರಲ್ಲ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ನೋಡ್ದೇನಪ್ಪ, ನನ್ಗೆ ಟಿಪ್ಸ್ ಕೊಡೋಷ್ಟು ಬೆಳೆದು ಬಿಟ್ಟಿದ್ದಾಳೆ ನಿನ್ ಸೊಸೆ ಅಂತ ಸೂರ್ಯ ಹೇಳ್ತಾನೆ. ನ್ಯಾಯವಾಗಿ ನಿನಗ್ ಸೇರ್ಬೇಕಾಗಿರೋ ದುಡ್ಡು ನೀನು ಕೊಡ್ತಿದ್ದಾಳೆ, ತಗೊಳ್ಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೀ ಟೈಮ್ ಇಲ್ಲ, ಬೇಗ ಹೋಗಿ ಇನ್ನೊಂದ್ ದೊಡ್ಡ ಹೂ ತಗೊಂಬರ್ಬೇಕು, ಹೊರಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಪ್ಪ, ನಾನು ಹೋಗಿ ಇನ್ನೊಂದ್ ದೊಡ್ಡ ಹೂ ತಗೊಂಬಂದ್ಬಿಡ್ತೀನಿ. ಯಾಕಂದ್ರ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮುಹೂರ್ತ, ಅಷ್ಟೊತ್ತಿಗೆ 500 ಹಾರ ರೆಡಿ ಇರಬೇಕು. ರೆಡಿ ಇರುತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೂನಪ್ಪ, ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಡ್ತೀವಪ್ಪ ಅಂತ ಮೀನನ್ ಫ್ರೆಂಡ್ಸ್ ಹೇಳ್ತಾರೆ. ಓಕೆ ಸೂಪರು ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ನಂತರ ಏನೋ ಇವನು ಮತ್ತೆ ಹೂ ತರ್ತೀನಿ ಅಂತ ಹೋಗ್ತಿದ್ದಾನೆ, ಇವ್ರ ಬಿಸ್ನೆಸ್ ದೊಡ್ಡದಾಗೋಯ್ತಾ ಹೇಗೆ ಅಂತ ಶಾಂತಿ ಕೇಳ್ತಾಳೆ. ಹೂನಮ್ಮ, 500 ಹಾರ ಅಂತಿದ್ದ, 500 ಹಾರಾಗೆ ಹತ್ತತ್ರ 2.5 ಲಕ್ಷ ಆಗೋಗುತ್ತಮ್ಮ ಅಂತ ಮನೋಜ್ ಹೇಳ್ತಾನೆ. ಏನು 2.5 ಲಕ್ಷನಾ? ಅಲ್ಲ ಕಣೋ, ನಾನು ಹೂ ಅಂದ್ರೆ ಅಲಕ್ಷ ಅನ್ಕೊಂಡಿದ್ದೆ, ಆದ್ರೆ ಈ ಹೂವು ಲಕ್ಷ ಸಂಪಾದನೆ ಮಾಡ್ಕೊಡ್ತಿದ್ಯಲ್ಲೋ. ಹಿಂಗೆ ಹೋದ್ರೆ ಲೂಲು ಮಾಲ್ ಕಟ್ಟೋ ತರ ಹೂವಿನ ಮಾಲ್ ಓನರ್ ಆಗ್ಬಿಡ್ತಾಳೋ ಇವಳು. ಅಯ್ಯಯ್ಯೋ, ಹಂಗೇನಾದ್ರೂ ಆದ್ರೆ ಇವಳನ್ನ ವಿಡಿಯೋಕ್ಕಾಗತ್ತೇನೋ ಅಂತ ಶಾಂತಿ ಹೇಳ್ತಾಳೆ. ಎಲ್ಲ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಹೇಳ್ತಾ, ಮಿಸ್ಟರ್ ರಂಗನಾಥ್ ಅವ್ರೆ, ಈ ಹೂವೆಲ್ಲ ಸ್ವದೇಶದಲ್ಲೇ ಮಾರಾಟ ಆಗುತ್ತಾ ಇಲ್ಲ ವಿದೇಶಕ್ಕೂ ಹಾರಾಟ ಆಗುತ್ತಾ ಅಂತ ಶಾಂತಿ ಕೇಳ್ತಾಳೆ. ಮೀನಾ ತುಂಬಾ ಅದೃಷ್ಟವಂತೆ ಕಣೆ, ನಿನ್ ಬಾಯಾರಿಕೆಯಿಂದ ಇವತ್ತಲ್ಲ ನಾಳೆ ಅಥವಾ ಒಂದಲ್ಲ ಒಂದಿನ
ಗ್ಯಾರಂಟಿ ಅವಳು ಕಟ್ಟೋ ಹೂವೆಲ್ಲ ವಿದೇಶದಲ್ಲೂ ಹಾರಾಟ ಮಾಡೋದ್ ಗ್ಯಾರಂಟಿ. ಹೌದು, ನೀನ್ ಯಾಕೆ ಹಿಂಗ್ ನಿಂತ್ಕೊಂಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ, ಮನೆ ತುಂಬಾ ಹೂಗಳು ಹಾಕೊಂಡಿದ್ದಾರೆ, ಸೈಡಲ್ಲಿ ನಿಂತಿರೋದ್ ಬಿಟ್ಟು ಅದ್ರ ಮಧ್ಯೆ ಹೋಗಿ ಏನ್ ನಾಟ್ಯ ಹಾಡೋಕಾಗತ್ತಾ ಅಂತ ಶಾಂತಿ ಹೇಳ್ತಾಳೆ. ನೀನ್ ನಾಟ್ಯ ಮಾಡೋದೇನ್ ಬೇಡ, ಹೋಗು, ಎಲ್ಲಾರ್ಗು ಟೀ ಮಾಡ್ಕೊಂಡ್ ಬರೋಗು ಹೋಗು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನಾ, ಮಹಾಲಕ್ಷ್ಮಿ ವಾಸಸ್ಥಾನ ನನ್ನ ಅಂಗೈ, ಈ ಕೈಯಲ್ಲಿ ನಾನು ಬಿಸಿ ಪಾತ್ರೆ ಹಿಡಿಬೇಕಾ ಅಂತ ಶಾಂತಿ ಹೇಳ್ತಾಳೆ. ಕೈಯಲ್ಲಿ ಯಾಕೆ ಹಿಡ್ಕೊಳಕ್ ಹೋಗ್ತೀಯಾ ಕುಲತಿಕಲಿ, ತಿಕ್ಲಾ ಇಲ್ವಾ ಅದ್ರಲ್ಲಿ ಇಡ್ಕೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಒಟ್ನಲ್ಲಿ ಇವ್ರಿಗೆಲ್ಲ ನನ್ ಕೈಯಾರ ಟೀ ಮಾಡಿಸ್ಕೊಡ್ಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ದೀರಾ ಅಲ್ವಾ ಅಂತ ಶಾಂತಿ ಹೇಳ್ತಾಳೆ. ಹೋಗೆ, ಎಷ್ಟು ಮಾತಾಡ್ತೀಯಾ, ಹೋಗ್ ಸಹಾಯ ಮಾಡು. ಹೋಗೆ, ಕೆಲಸ ಮಾಡ್ತಾ ಇರೋರ್ ಮಧ್ಯೆ ಸುಮ್ನೆ ಗರಡ್ಗಂಬ ತರ ನಿಂತ್ಕೊಂಡ್ಬಿಡೋದು, ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾಂತಿ ಕಸ್ತೂರಿಗೆ ಕಾಲ್ ಮಾಡಿ, ಹೇ ಕಸ್ತೂರಿ, ಈಗ್ಲೇ ಹೊರಟು ನಮ್ಮ ಮನೆಗ್ ಬಾ. ಅಯ್ಯೋ, ಇಲ್ಲಿ ಬಂದು ನಡೀತಿರೋದೆಲ್ಲ ನೋಡೆ, ಬಾ ಅಂದೆ, ಬೇಗ ಬಾ ಅಂತ ಹೇಳಿ ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಇವ್ರಿಗೆಲ್ಲ ನಾನ್ ಟೀ ಮಾಡ್ಕೊಡ್ಬೇಕಂತೆ, ಎಲ್ಲ ನನ್ ಕರ್ಮ. ಮಾಡ್ಕೊಡಲ್ಲ ಅಂದ್ರೆ ನಮ್ಮ ಮನೆ ರಂಗನಾಥ್ ಸ್ವಾಮಿಗಳು ಒಳ್ಳೆ ನಾಗರಾವ್ ತರ ಬುಸ್ 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 ಅಂತ ಬುಸ್ಗುಡ್ತಾರೆ. ಏನ್ ಕರ್ಮ ನಂದು ಅಂತ ಶಾಂತಿ ಅಡ್ಗೆ ಮನೇಲೆ ಗೊಣುತ್ತಾ ನಿಂತಿರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಮಾವ, ನಾವು ಹೂ ಕಟ್ತಾ ಇರೋದ್ನೆಲ್ಲ ನಿಮ್ ಫೋನ್ ನಲ್ಲಿ ಕೆಲವು ಫೋಟೋಸ್ ತೆಗಿತೀರಾ ಅಂತ ಕನಕ ಹೇಳ್ತಾಳೆ. ಅದೆಲ್ಲ ಯಾಕೆ ಅಂತ ಮೀನಾ ಕೇಳ್ತಾಳೆ. ನೀನ್ ಸುಮ್ನೆ ಇರಕ್ಕ, ಇದೆಷ್ಟು ದೊಡ್ಡ ಆರ್ಡರ್ ಹೇಳು, ನಾವು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆರ್ಡರ್ ಸಿಗುತ್ತೆ ಅಂತ ಕನಕ ಹೇಳ್ತಾಳೆ. ಕನಕ ಹೇಳ್ತಾ ಇರೋದು ಸರಿ ಇದೆ ತಾಯಿ, ಇದೇನ್ ಸಾಧಾರಣವಾದ ಆರ್ಡ್ರಾ? ಒಂದೇ ದಿವಸ 500 ಹಾರ ಕಟ್ತಾ ಇದ್ದೀರಾ. ನಾನ್ ನನ್ನ ಫ್ರೆಂಡ್ಸ್ಗೆಲ್ಲ ಈ ಮೆಸೇಜ್ ಫಾರ್ವರ್ಡ್ ಮಾಡ್ತೀನಿ. ಮಾರ್ಕೆಟ್ ಬೆಳಿಬೇಕು ಅಂದ್ರೆ ಪಬ್ಲಿಸಿಟಿ ಇಂಪಾರ್ಟೆಂಟು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಮನೋಜ್ ಅವರು ಬಿಸ್ನೆಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾರಂತೆ ಅಂತ ರೋಹಿಣಿ ಹೇಳ್ತಾಳೆ. ಮಾಡ್ಲಿ ಬಿಡು, ಓದಿರೋ ಹುಡುಗಿ ಅಲ್ವಾ, ಅದಕ್ಕೆ ಈ ತರ ಐಡಿಯಾ ಎಲ್ಲ ಬರುತ್ತೆ. ನೋಡು, ನೀನು ಪಾರ್ಲರ್ನ ಆನ್ಲೈನ್ ಪ್ರಮೋಷನ್ ಮಾಡು, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ, ಅದನ್ನ ನನ್ ಪಾರ್ಲರ್ ಆಗಿ ಉಳಿದಿದ್ರೆ ತಾನೆ ಅಂತ ರೋಹಿಣಿ ಕೊನುಗ್ತಿರ್ತಾಳೆ. ಏನಂದೆ ಅಂತ ಮನೋಜ್ ಕೇಳ್ತಾನೆ. ಅದು ಮನೋಜ್, ನಾವ್ ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಂದೆ ಅಂತ ರೋಹಿಣಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಫೋಟೋ ತೆಗಿಬೇಕಾದ್ರೆ, ಇದ್ಯಾಕೆ ಎಲ್ಲ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇದೆಯಲ್ಲ, ಫೋಟೋ ಸಮಸ್ಯೆನಾ, ಇಲ್ಲ ನನ್ ಕನ್ನಡಕನೇ ಮಂಜ ಕಾಣಿಸ್ತಾ ಇದ್ಯಾ, ಏನಾಗಿದೆ ಇದು? ಹೇ ಮನೋಜ, ಇವ್ರು ಹೂ ಕಟ್ತಾ ಇರೋದನ್ನ ಸ್ವಲ್ಪ ಫೋಟೋ ತಗೊಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಮನೋಜ್ ಹೇಳ್ತಾನೆ. ಯಾವ ಕೆಲ್ಸನೋ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ, ನನ್ ಫಾರ್ಮ್ ಫಿಲ್ ಮಾಡ್ಬೇಕು ಅಂತ ಮನೋಜ್ ಹೇಳ್ತಾನೆ. ವೀಸಾಗ ಕೆನಡಾಗ ಹೋಗ್ತಾ ಇದೀಯಾ? ಗೊಜ್ಜವಲಕ್ಕಿ ಮಿಡಿ ಉಪ್ಪಿನಕಾಯಿ ಮಾಡಕ್ಕೆಲ್ಲ ನಿಮ್ಮ ಅಮ್ಮಂಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೆಲ್ಲ ಏನಿಲ್ಲ ಬಿಡು ಅಂತ ಮನೋಜ್ ಹೇಳ್ತಾನೆ. ಅಲ್ಲ ಕಣೋ, ಒಂದ್ ಫೋಟೋ ತೆಗಿಯಕ್ಕೆ ಎಷ್ಟೊತ್ ಬೇಕಾಗುತ್ತಪ್ಪ, ತಗೊಡೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಕ್ಯಾಮ್ರಾದಲ್ಲಿ ತೆಗೆದು ಬಿಟ್ರೆ ಏನು ಚೆನ್ನಾಗಿಲ್ಲ, ತಗೊಳ್ಳಿ, ನೋಡಿಲ್ಲಿ ನಂದು 1.5 ಲಕ್ಷ, ಇದ್ರಲ್ಲಿ ತೆಗೆದು ಕಳಿಸ್ತೀನಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಮನೋಜ್ ಹೇಳ್ತಾನೆ. ಈ ಶೋಕಿಗೇನ್ ಕಮ್ಮಿ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಬಂದು ಏನೋ ಮಾಡ್ತಿದ್ದೆ ಅಂತ ಕೇಳ್ತಾಳೆ. ಫೋಟೋ ತೆಗಿಸ್ತಾ ಇದ್ರಮ್ಮ ಅಂತ ಮನೋಜ್ ಹೇಳ್ತಾನೆ. ಏನ್ ಬಾರಿ ಗುನ್ನಿಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇವರು ಫೋಟೋ ತೆಗಿಯಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಅಮ್ಮ, ಅದು ಗಿನ್ನಿಸು ಅಂತ ಮನೋಜ್ ಹೇಳ್ತಾನೆ. ಆ ಗಿನ್ನಿಸೋ ಗುನ್ನಿಸೋ, ಈ ಟೈಮಲ್ಲಿ ನಿನ್ ಕರೆಕ್ಷನ್ ಬೇರೆ. ಹೇ ಮೀನಾ, ಟೀ ರೆಡಿ ಮಾಡಿ ಇಟ್ಟಿದ್ದೀನಿ, ಬೇಕಾದ್ರೆ ತಗೊಂಡ್ ಬಂದ್ ಕುಡಿ ಅಂತ ಶಾಂತಿ ಹೇಳ್ತಾಳೆ. ಯಾಕೆ, ತಾವು ಕೈಯಾರ ತಗೊಂಬಂದ್ ಕೊಟ್ಬಿಟ್ರೆ ತಮ್ಮ ಅಂಗೈಲಿರೋ ಮಹಾಲಕ್ಷ್ಮಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ವಾ, ಮತ್ತೆ ನಮ್ದು ದಿವಾನ್ರು ವಂಶ ಗೊತ್ತಾ ಅಂತ ಶಾಂತಿ ಕೇಳ್ತಾಳೆ. ದಿವಾನ್ರು ವಂಶ ಏನಾದ್ರೂ ಸರಳವಾಗಿಲ್ಲ ಅಂದ್ರೆ ದಿವಾಳಿ ಆಗೋಗ್ತಾರೆ, ತಗೊಂಬರಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಕೈಲಿ ಟೀ ಕಪ್ ಹಿಡಿದ್ರೆ ಅದು ಕುಡಿಯೋಕೆ ಹೊರ್ತು ಇವ್ರಿಗೆಲ್ಲ ಕೊಡೋದಕ್ಕಲ್ಲ. ಈ ಕೈ ರೇಖೆ ಪ್ರಕಾರ ಅತಿ ಶೀಘ್ರದಲ್ಲೇ ಸಚಿನ್ಗೋ ಅಮಿತಾಬ್ ಬಚ್ಚನ್ಗೋ ಟೀ ಕೊಡೋ ಕಾಲ ಹತ್ರದಲ್ಲಿದೆ ಅಂತ ಶಾಂತಿ ಹೇಳ್ತಾಳೆ. ಏಕೆ, ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂತ ಇದ್ದೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅತ್ತೆ, ಹೂ ಕಟ್ಟೋದು ತಮಾಷೆ ಕೆಲಸ ಅಲ್ಲ, ಬೇಕಾದ್ರೆ ಒಂದ್ ಹಾರ ಕಟ್ ನೋಡಿ ಅಂತ ಕನಕ ಹೇಳ್ತಾಳೆ. ಹೇಳೆ, ಮೆಡಿಕಲ್ ಕಾಲೇಜ್ನಲ್ಲಿ ಹೂ ಕಟ್ಟೋದು ಹೇಳ್ಕೊಟ್ಟಿದ್ದಾರೆ ಅಲ್ವಾ, ಬಿಟ್ರೆ ನನ್ನನ್ನು ಈ ಬಿನ್ನಾಡಿಗಳ ಗ್ರೂಪ್ಗೆ ಸೇರಿಸ್ಕೊಂಡ್ಬಿಡ್ತೀಯ ಅಲ್ವಾ, ಹೋಗೆ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಅವಳ ಹಾಗೆ ಕಣಮ್ಮ, ಅದು ಹುಚ್ಚ ಪಿಕ್ಚರ್ ಹೆಚ್ಚಾಗಿ ನೋಡ್ಬೇಡ ಅಂತ ಡಾಕ್ಟರ್ ಹೇಳಿದ್ರು, ಅವಳು ನೋಡ್ಬಿಟ್ಟಿದ್ದಾಳೆ, ಅವಾಗಿಂದ ಹಿಂಗೆ ಆಡ್ತಿದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಕೇಳಿಸ್ಕೊಂಡ್ರಾತೆ, ಎಷ್ಟು ಅವಮಾನ ಮಾಡಿದ್ರು ಅಂತ ರೋಹಿಣಿ ಹೇಳ್ತಾಳೆ. ಕೇಳಿಸ್ಕೊಂಡೆ, ಮಾಡ್ಲಿ ಬಿಡಮ್ಮ, ಗಡಿಯಾರದ ಮುಳ್ಳು ಯಾವಾಗ್ಲೂ ಒಂದೇ ಕಡೆ ಇರಲ್ಲ ಅಂತ ಶಾಂತಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅಪ್ಪ, ಫೋಟೋ ಕಳ್ಸಿದೀನಿ ನೋಡ್ಕೊಳ್ಳಿ ಅಂತ ಮನೋಜ್ ಹೇಳ್ತಾನೆ. ಅದೇ ಸಮಯಕ್ಕೆ ಸೂರ್ಯ ಕೂಡ ಬರ್ತಾನೆ. ಮೀನಾ ಟೀ ಕೊಡ್ತಿರೋದನ್ನ ನೋಡಿ, ಓಹೋಹೋ, ಟೀ ಸಮಾರಾಧನೆಗಳು ತುಂಬಾ ಜೋರಾಗೆ ನಡೀತಾ ಇದೆ, ಸೂಪರ್. ಏ ಪಿಂಗ್ಯಾಸ್, ಆಟೋದಲ್ಲಿ ಇನ್ನೊಂದು ಲೋಡ್ ಹೂ ತಗೊಂಬಂದಿದ್ದೀನಿ, ಹೋಗಿ ಎತ್ತಾಕೊಂಬರೋಣ ಬಾ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು, ಅಯ್ಯೋ ನೋಡಿದ್ರ ಅತ್ತೆ, ನನ್ ಗಂಡ ಹೂ ತಗೊಂಬರ್ಬೇಕಂತೆ ಅಂತ ರೋಹಿಣಿ ಹೇಳ್ತಾಳೆ. ಏನು, ನಾನು ಹೂ ತರ್ಬೇಕಾ? ಹೋಗೋ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ ಯಾಕೋದವ್ರೆ, ಗ್ರ್ಯಾಜುಯೇಷನು ಅಂತ ಹೇಳಿ ನನಗೆ ಲೂಸ್ ಮೋಷನ್ ಬರ್ಸ್ತಾ ಇದ್ಯಾ?
ಅಲ್ಲಿ ಜಾರು ಬಂಡಿ ಹೋಗು ಅನ್ನುತ್ತೆ, ಸೀಸಾ ಬಾ ಅನ್ನುತ್ತೆ. ಇದಕ್ಕೇನೋ ನೀನು 25 ವರ್ಷ ಕೆತ್ತನೆ ಕೆಲಸ ಮಾಡಿರೋದು. ಓಯ್ ಪೆಂಗೇಶ್, ಓದ್ದವರೆಲ್ಲ ದಾದಾ ಸಾಹೇಬ್ ಅಂಬೇಡ್ಕರ್ ಆಗೋದಿಲ್ಲ, ಆರ್ಟಿಸ್ಟ್ಗಳೆಲ್ಲ ದಾದಾ ಸಾಹೇಬ್ ತಗೊಂಡಿರೋ ನಮ್ಮ ಅಣ್ಣವ್ರಾಗಕ್ಕಾಗಲ್ಲ. ಸುಮ್ಮನೆ ಕೊಚ್ಕೊಂಬಿಡ, ಬಾರೋ ತಗೊಂಬರೋಣ, ಗ್ರ್ಯಾಜುಯೇಷನ್ ಅಂತ ಹೇಳ್ತಾ ಸೂರ್ಯ ಆಚೆ ಹೋಗ್ತಾನೆ. ಓದಬೇಕು ಮೀನಾ, ಚೆನ್ನಾಗೇ ಓದಬೇಕು. ಆಫೀಸು ಸಂಪಾದನೆ ಅಂತ ಮಾಡಿಕೊಂಡು ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಬೇಕು. ಸೊಸೆಯರು ಸ್ವಲ್ಪ ಲೂಸ್ ಆದರೆ ಅತ್ತೇರು ನಿನಗಿಂತ ನಾಯಿನೇ ಲೇಸು ಅಂತಾರೆ ಅಂತ ಮೀನನ್ ಫ್ರೆಂಡ್ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ನೋಡಿದ್ಯೇನಮ್ಮ, ಯಾವಳ ಮುಶುಂಡಿ ನನ್ನ ಬಗ್ಗೆನೇ ಹೇಳ್ಕೊಡ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಅತ್ತೆ, ದೊಡ್ಡವರು ಚಿಕ್ಕವರು ಅನ್ನೋದು ಬೇಡವ ಇವ್ರಿಗೆ ಅಂತ ರೋಹಿಣಿ ಹೇಳ್ತಾಳೆ. ಏನು ಸ್ಪೀಡಾಗಿ ಕಡ್ತೀಯಮ್ಮ, ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡ್ತಾ ಇದೆ ಕೈ, ಮದುವೆ ಆಗಿದೆಯೇನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇನ್ನೂ ಇಲ್ಲ ಅಂಕಲ್ ಅಂತ ಮೀನನ್ ಫ್ರೆಂಡ್ ಹೇಳ್ತಾಳೆ. ಸದ್ಯ ನನ್ನ 3 ಜನ ಮಕ್ಳಿಗೆ ಮದುವೆ ಆಗೋಗಿದೆ. ಇಲ್ಲ ಅಂದಿದ್ರೆ ಈ ಜಾಗನೆಲ್ಲ ಗಾರ್ಡನ್ ಮಾಡಿ ಸೊಸೆಂದಿರ್ನ ವಾರ್ಡನ್ ಮಾಡ್ಬಿಟ್ಟಿರೋರು ಅಂತ ಶಾಂತಿ ಹೇಳ್ತಾಳೆ. ಈಗಾಗಿರೋದು ಅದೇ ಅಲ್ವಾ ಅತ್ತೆ, ಎಲ್ಲದಕ್ಕೂ ಆ ಮೀನನೇ ತಾನೇ ಮೇಲ್ಗೈ ಅಂತ ರೋಹಿಣಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಆಗ್ಲೇ 86 ಇತ್ತು, 88 ಆಯ್ತಲ್ವಪ್ಪ ಅಂತ ಸೂರ್ಯ ಕೇಳ್ತಾನೆ. 88 ಆಗ್ಲೇ ಆಗಿತ್ತು ಕಂದ, ಈಗೊಂದು 7 ಆಯ್ತು, ಎಷ್ಟು 95 ಆಯ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಖುಷಿಗೆ ಗೊತ್ತೇ ಆಗ್ಲಿಲ್ಲಪ್ಪ, ಎಷ್ಟು ಬೇಗ ಕಟ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಅದೇ ಟೈಮ್ಗೆ ಶಾಂತಿ ಅಂತ ಕಸ್ತೂರಿ ಎಂಟ್ರಿ ಕೊಡ್ತಾಳೆ. ಹೂನೆಲ್ಲ ನೋಡಿ, ಅಯ್ಯೋ ಏನಿದು, ಊರಲ್ಲಿರೋ ಹೂನೆಲ್ಲ ನಿಮ್ಮನೇಲೇ ಇದೆಯಲ್ಲ ಅಂತ ಕಸ್ತೂರಿ ಹೇಳ್ತಾಳೆ. ಮತ್ತೆ ಹೆಂಗೆ ನಾವು ಅಂತ ಸೂರ್ಯ ಹೇಳ್ತಾನೆ. ಅಣ್ಣ ಹೇಗಿದ್ದೀರಾ ಅಂತ ಕಸ್ತೂರಿ ರಂಗನಾಥ್ ಅವ್ರನ್ನ ಕೇಳ್ತಾಳೆ. ನೋಡಮ್ಮ ಹೇಗೆ ಕಾಣಿಸ್ತಾ ಇದ್ದೀನಿ, ಹೂವಿನ ತೋಟದ ಮಧ್ಯದಲ್ಲಿರೋ ಸೂರ್ಯಕಾಂತಿ ಹೂವು ಥರ ಕಾಣಿಸ್ತಾ ಇದ್ದೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಓ ಬಂದ್ಯಾ, ಬಾರೆ ಕಸ್ತೂರಿ ಅಂತ ಶಾಂತಿ ಬರ್ತಾಳೆ. ಬಂದಾದ್ಮೇಲೆ ಬಾ ಅಂತ ಹೇಳೋದೇನಿದೆ ಅಣ್ಣ, ಏನಾದರೂ ಸ್ಪೆಷಲ್ಲ ಅಂತ ಕಸ್ತೂರಿ ಕೇಳ್ತಾಳೆ. ಯಾಕಮ್ಮ ರೇಡಿಯೋದಲ್ಲಿ ಬರ್ಲಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಿಮ್ಮನೇಲಿ ಹೂ ಕಟ್ತಾ ಇರೋ ವಿಷಯ ರೇಡಿಯೋದಲ್ಲಿ ಬರುತ್ತಣ ಅಂತ ಕಸ್ತೂರಿ ಕೇಳ್ತಾಳೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರಲ್ಲಮ್ಮ, ಶಾಂತಿ ಅನ್ನೋ ರೇಡಿಯೋ ನಿನ್ಗಿನ್ನ ವಿಷಯ ತಲುಪಿಸಿಲ್ವಾ ಅಂತ ಕೇಳಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಹಾ, ನನಗೆ ಬೇರೆ ಏನು ಕೆಲಸನೇ ಇಲ್ಲ ಅಲ್ವಾ. ಕಸ್ತೂರಿ, ಸೂರ್ಯ ಸಾರು 500 ಹಾರ ಕಟ್ಟೋ ಆರ್ಡ್ರು ತಂದಿದ್ದಾರೆ. ಎಷ್ಟೇಳು? 500. ಹಾರ್ಬರ್ ಅಲ್ಲಿ ಹಡಗು ಇವ್ರು ಕಟ್ಟೋ ಹಾರನ್ ತಗೊಂಡೋಗೋಕೆ ಕಾಯ್ತಾ ಇದೆಯಂತೆ ಅಂತ ಶಾಂತಿ ಹೇಳ್ತಾಳೆ. ನಮ್ ಯೋಗ್ಯತೆ ಇಷ್ಟೇ ಸಕ್ರೆ, ಆದ್ರೆ ಅಲ್ಲಿ ಒಳಗೊಬ್ರು ಇದಾರ್ ನೋಡು, ಆ ಯಜಮಾನ್ಸ್ ಆಗಿದ್ರೆ ಫ್ಲೈಟಲ್ಲೇ ತಗೊಂಡೋಗೋರು. ಆ ಯಜಮಾನ್ಸ್ ಯಾವಾಗ್ಲೂ ಒಂದು ಸ್ಪೆಷಲ್ ಫ್ಲೈಟಲ್ಲಿ ಓಡಾಡ್ತಾರೆ. ಇವ್ರಿಗೆ ಅಂತಾನೆ ಇರೋ ಫ್ಲೈಟ್ ಅದು, ಗೊತ್ತೋ ಕಸ್ತೂರಿ ಆಂಟಿ ಅಂತ ಸೂರ್ಯ ಕೇಳ್ತಾನೆ. ಯಾವುದಪ್ಪ ಅದು ಫ್ಲೈಟು ಅಂತ ಕಸ್ತೂರಿ ಕೇಳ್ತಾಳೆ. ಅಯ್ಯೋ ನಿಮಗೆ ಗೊತ್ತೇ ಇಲ್ಲ ಅಲ್ವಾ? ಅಯ್ಯೋ ಮೊಬೈಲಲ್ಲೇ ಇರುತ್ತೆ, ಫ್ಲೈಟ್ ಮೂಡ್ ಅಂತ ಅದ್ರ ಹೆಸರು. ಯಜಮಾನ್ಸು ಯಾವಾಗಲೂ ಅದರಲ್ಲೇ ಇರುತ್ತೆ. ಮುಂಡೆದು ಯಾರ್ಯಾರ ಹತ್ರ ಸಾಲ ಮಾಡ್ಕೊಂಬಂದ್ಬಿಟ್ಟಿದ್ಯೋ ಏನೋ ಅಲ್ವೇನೋ ಮನೋಜ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಇವತ್ತು ಅವ್ನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಮನೋಜ್ ಹೋಗ್ತಿರ್ತಾನೆ. ಅಯ್ಯಯ್ಯೋ ಮನೋಜ್, ಬೇಡ ಸುಮ್ನಿರಿ, ನಿಮ್ಮ ಕೈಕಾಲು ಗಟ್ಟಿಗಿರೋದು ನನಗೆ ಮುಖ್ಯ, ಬೇಡ ಸುಮ್ನಿರಿ ಅಂತ ರೋಹಿಣಿ ಹೇಳ್ತಾಳೆ. ಕಸ್ತೂರಿ ಆಂಟಿ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ 500 ಹಾರ ಆರ್ಡ್ರು ಕೊಡಬೇಕು. ಸ್ವಲ್ಪ ಪ್ರೆಷರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಹೊತ್ತು ನೀವು ಕೂತ್ಕೊಂಡು ಕೈ ಹಾಕ್ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಏನೇ ಶಾಂತಿ, ಇದಕ್ಕೆ ನನ್ನನ್ನು ಕರೆಸಿದ್ದು ಅಂತ ಕಸ್ತೂರಿ ಕೇಳ್ತಾಳೆ. ಏಯ್, ಇವಳು ಬಂದಿರೋದು ನನ್ನ ನೋಡೋಕ್ಕೆ, ಹೂ ಕಟ್ಟಕ್ಕಲ್ಲ ಅಂತ ಶಾಂತಿ ಹೇಳ್ತಾಳೆ. ನಿನ್ನ ನೋಡಕ್ಕೆ ಬಂದಿರೋದು ಅಂತ ಹೇಳ್ತಾ ಇದೆಯಾ? ಸುಮ್ಮನೆ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದೆಯಲ್ಲ, ಹೋಗಿ ಸ್ವಲ್ಪ ಕೂರಿಸ್ಬಿಟ್ಟು ಹೋಗಿ ಟೀ ಮಾಡ್ಕೊಂಬಾ ಹೋಗು ಅಂತ ಸೂರ್ಯ ಹೇಳ್ತಾನೆ. ಮತ್ತೆ ಟೀ ಮಾಡೋದಾ? ನಾನು ಹೋಗಲ್ಲ ಒಲೆ ಹತ್ರ, ಎಷ್ಟು ಸಲ ಹೋಗೋದು, ಆಗಲ್ಲಪ್ಪ ನನ್ನ ಕೈಲಿ ಅಂತ ಶಾಂತಿ ಹೇಳ್ತಾಳೆ. ನೋಡಿದ್ರ ಕಸ್ತೂರಿ ಆಂಟಿ, ನಿಮ್ಮ ಫ್ರೆಂಡ್ ನೋಡೋಕ್ಕೆ ಅಂತ ನೀವು 90 ರೂಪೀಸ್ ಕೊಟ್ಟು ಬಂದಿದ್ದೀರಾ, ನಿಮಗೋಸ್ಕರ ಒಂದು ಟೀ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಪಕ್ಕದಲ್ಲೇ ಇದ್ದು ಬತ್ತಿ ಹಚ್ಬಿಡ್ತೀಯಲ್ಲ ನೀನು ಕಿಲ್ಲಾಡಿ, ಬರ್ತೀನಿ ಇರೇ ಅಂತ ಶಾಂತಿ ಟೀ ಮಾಡಕ್ ಹೋಗ್ತಿರ್ತಾಳೆ. ಆಗ ಮಾಡ್ತೀಯಾ, 1-2 ಕಪ್ ಜಾಸ್ತಿ ಮಾಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಬೇರೆ ಕೇಡು ಅಂತ ಗುಣಗ್ತಾ ಹೋಗ್ತಾಳೆ ಶಾಂತಿ. ನೆಕ್ಸ್ಟ್ ಸೀನಲ್ಲಿ ರವಿ ಹಾಗೂ ಶ್ರುತಿ ಮನೆಗೆ ಬರ್ತಾರೆ. ಹಾಯ್ ಮೀನಾ ಅವರೇ, ಹೂವಿನ ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ, ಒಂಥರ ದೇವಸ್ಥಾನಕ್ಕೆ ಬಂದಂಗಿದೆ ಅಂತ ಶ್ರುತಿ ಹೇಳ್ತಾಳೆ. ಕರೆಕ್ಟು ಪುಟಿ, ಮೀನಾ ಬಂದ್ಮೇಲೆ ಈ ಮನೆ ದೇವಸ್ಥಾನ ಆಗೋಗ್ಬಿಟ್ಟಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದೌದೌದು, ನಾನಿದ್ದಾಗ ಈ ಮನೆ ಹೆಂಗಿತ್ತು ಅಂತ ಶಾಂತಿ ಕೇಳ್ತಾಳೆ. ನಾಗವಲ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ, ಈ ಆಲೆ ಮನೆ ದೇವ್ದ ಮನೆ ನಾನಿನ್ನ ಬಿಡಲಾರೆ ಅನಂತ್ ನಾಗವ್ರ ಮನೆ ಥರ ಇತ್ತು, ಈ ಈವಿಲ್ ಡೇಟ್ ಬಂದಾಗ ಈ ಮನೆ ಇನ್ನೂ ಕಟ್ಟಿರ್ಲಿಲ್ಲ ಅಲ್ವಾಪ್ಪ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಪ್ಪ, ತಪ್ಪಿಸ್ಕೊಂಡಿದೀವಿ ಸದ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಕನಕ ಹೇಗಿದ್ಯಾ, ಹೇಗೆ ನಡೀತಾ ಇದೆ ಸ್ಟಡೀಸು ಅಂತ ರವಿ ಕೇಳ್ತಾನೆ. ತಿರುಪತಿ ಬೆಟ್ಟದವರೆಗೂ ನಡ್ಕೊಂಡು ಹೋಗಿದೆ, ಈಗ ಬೆಟ್ಟ ಹತ್ತೋದೊಂದು ಬಾಕಿ ಇದೆ. ಅಮ್ಮ ಶ್ರುತಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ನಾನು ನಿನಗೆ ತಿಂಡಿ ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಸರಿಯತ್ತೆ,
ಮೀನಾ ಅವರೇ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.